ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣೋವಂಥ ಸ್ಯಾರಿ ಕುಚ್ಚಾಕ್ತಾಯಿದ್ದೀನಿ. ಸೀರೆ ಬಂದು ಇದು ರಾಮ ಗ್ರೀನ್ಗೆ ಬ್ಲೂ ಕಲರ್ ಕಾಂಬಿನೇಷನಲ್ಲಿದೆ ಸ್ಯಾರಿ. ಪಲ್ಲು ಬ್ಲೂ ಇದೆ. ರಾಮ ಗ್ರೀನ್ ದಾರ 6 ಎಳೆ ದಾರ ರೆಡಿ ಮಾಡಿಕೊಂಡು ಗಂಟಾಕಿಕೊಂಡಿದ್ದೀನಿ. ಇವಾಗ ಫಸ್ಟಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಪಕ್ಕದಲ್ಲಿ ನಾವು ಫಸ್ಟಿಗೆ ಲಾಕ್ ಮಾಡಿರ್ತೀರಲ್ಲ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡಿಕೊಂಡು ಫಸ್ಟ್ 4 ಚೈನ್ 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್. ಇದರಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಪ್ರತಿ ಸತಿನೂ ಅಷ್ಟೇ, ಇಲ್ಲಿ 2 ಇಲ್ಲಿ 2 4 ಚೈನ್ ಆದಮೇಲೆ ಮತ್ತೆ ಈಗ ನೀಡಲ್ ಮೇಲೆ ದಾರ ತಗೊಂಡು ನಾನು ಈ ಥರ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನೀವು ಯಾವುದು ಬೀಡ್ ಬೇಕಾದರೂ ಯೂಸ್ ಮಾಡ್ಕೊಬೋದು. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮತ್ತು ಸೀರೆ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್. ಪಕ್ಕದಲ್ಲಿ ಇನ್ನೂ ಒಂದು ಕಿತ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 4 ಚೈನ್ 3 4 ಮತ್ತು ಸೀರೆಗೆ ಲಾಕ್, ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಸೀರೆ ಪೂರ್ತಿ ಫಸ್ಟ್ ಸ್ಟೆಪ್ಪು 2 ಕಿತ್ತ ಲಾಕ್ ಮಾಡ್ಕೊಳೋದು, 4 ಚೈನು 1 ಬೀಡ್ ಆ್ಯಡ್ ಮಾಡ್ಕೊಳೋದು. ಸೇಮ್ ಮೆಥಡಲ್ಲೇ ಸೀರೆ ಪೂರ್ತಿ ಇದೇ ಥರ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ಒಂದು ಆರ್ಚ್ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಡಿಸೈನು. ಫಸ್ಟ್ ಸ್ಟೆಪ್ ಈ ಥರ ಬರುತ್ತೆ. 2 ಟೈಮ್ಸ್ ಲಾಕು 4 ಚೈನು, 2 ಟೈಮ್ಸ್ ಲಾಕು 1 ಬೀಡ್ ಮತ್ತು 2 ಟೈಮ್ಸ್ ಲಾಕು 4 ಚೈನ್. ಇದೇ ಥರ ಸೀರೆ ಪೂರ್ತಿ ಹಾಕ್ಕೊಬೇಕು. ಫಸ್ಟ್ನೇ ಸ್ಟೆಪ್ ಆಗಿದೆ ಫ್ರೆಂಡ್ಸ್, ಫುಲ್ಲು ಸ್ಯಾರಿ ಫುಲ್ಲು ಹಾಕಿದ್ದೀನಿ. ಇಲ್ಲಿ ಲಾಸ್ಟ್ಗೆ ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆಕೆಂಡ್ನೇ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟಿಗೆ ಲಾಕ್ ಮಾಡ್ಕೊಂಡಿರ್ತೀರಲ್ವ ಅಲ್ಲಿಗೆ ಸೇಮ್ ಲಾಕ್ ಮಾಡಿಕೊಂಡು ಮತ್ತು 2 ಲಾಕ್ಸ್ ಹಾಕಿರ್ತೀರಲ್ಲ ಅದರ ಒಳಗಡೆ 1 ಲಾಕ್ ಹಾಕ್ಕೊಂಡು ಸೇಮ್ 4 ಚೈನ್ 1 2 3 4 ಇಲ್ಲಿ 2 ಲಾಕ್ ಹಾಕಿರ್ತೀರಲ್ಲ ಅದ್ರ ಮಧ್ಯೆ ಲಾಕ್ ಹಾಕ್ಕೊಂಡು
ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಬೀಡಿಂದ ದಾರ ಇರುತ್ತೆ ನೋಡಿ ಫ್ರೆಂಡ್ಸ್, ಈ ಥರ ಆ ದಾರದೊಳಗಡೆ ನಾವು ವರ್ಕ್ ಮಾಡ್ತಾ ಹೋಗೋಣ. ಸಿಂಗಲ್ ಕ್ರೋಶೆ ಫ್ರೆಂಡ್ಸ್, ಇದು ಡಬಲ್ ಕ್ರೋಶೆ ಅಲ್ಲ, ಸಿಂಗಲ್ ಕ್ರೋಶೆ. 1 2 ನೀಡಲ್ ಮೇಲೆ ದಾರ ಸುತ್ತಕೊಬೇಕು, ದಾರದೊಳಗಡೆ ದಾರ ತಂದು 3 4 5 ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ ದಾರ ಈ ಥರ ಮೇಲೆ ಮಾಡಿಕೊಂಡು ಸ್ಮಾಲ್ ಬೀಡ್ ಫ್ರೆಂಡ್ಸ್, ಸ್ಮಾಲ್ ಬೀಡನ್ನ ಈ ಥರ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ ಕಡೆ 5 ಸಿಂಗಲ್ ಕ್ರೋಶೆ, 3 4 5 ಮತ್ತು ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿರ್ತೀರಲ್ಲ ಅದ್ರ ಸೆಂಟ್ರಲ್ಲಿ ಲಾಕ್ ಈ ಥರ ಕಾಣುತ್ತೆ ಡಿಸೈನ್. ಮತ್ತು 4 ಚೈನ್, ಮಾಡಿಕೊಂಡು ಮತ್ತೆ ಅದೇ ಥರ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೆ. ಇದೇ ಡಿಸೈನ್ ಫ್ರೆಂಡ್ಸ್, ಚೇಂಜ್ ಏನಿಲ್ಲ, ಈಸಿ ಇದೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಡಿಸೈನು 2 ಸ್ಟೆಪ್ಪಲ್ಲಿ 1 ಅವರ್ಗೆಲ್ಲ ಹಾಕ್ಕೊಬೋದು. ಫುಲ್ ಸ್ಯಾರಿ 1 ಅವರ್ಗೆ ಮುಗ್ದೋಗುತ್ತೆ ಫ್ರೆಂಡ್ಸ್. ಸೇಮ್ ಈ ಥರ ಕಾಣುತ್ತೆ ಡಿಸೈನು. ಸೀರೆ ಪೂರ್ತಿ ಇದೇ ಥರ ಹಾಕ್ಕೊಳ್ತಾ ಹೋಗೋಣ.
ಫ್ರೆಂಡ್ಸ್. ಇದು ಎರಡು ಫಸ್ಟ್ ಟೈಮು ನಾವು ಚೈನ್ಸ್ ಹಾಕ್ಕೊಂಡಿದ್ರಲ್ವ ಅದು, ಮತ್ತು ಇವಾಗ ಆರ್ಚ್ ಹಾಕ್ಕೊಂಡು ಎರಡನ್ನೂ ದಾರ ಕಟ್ಟಾದಮೇಲೆ ಹಿಂದೆ ಭಾಗಕ್ಕೆ ಈ ಥರ ಗೊಮ್ಮ ಕಾಣಿಸ್ಕೊಂಡ್ಬಿಡ್ಬೇಕು ನೋಡಿ. ಸೆಕೆಂಡ್ನೇ ಸ್ಟೆಪ್ಪು ಮುಗ್ದಿದೆ, ಈ ಥರ ಕಾಣ್ತಾ ಇದೆ. ಸೀರೆ ಪೂರ್ತಿ ಆಗಿದೆ ಫ್ರೆಂಡ್ಸ್. ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ಒಂದು ಕಿತ. ಇದಕ್ಕೆ ಕುಚ್ಚು ಹಾಕೊಂಡ್ಮೇಲೆ ಯಾವ ಥರ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಕುಚ್ಚು ಕಟ್ಟಿದ್ದಾಗಿದೆ ಫ್ರೆಂಡ್ಸ್. ನೋಡಿ, ಕುಚ್ಚು ಕಟ್ಟಿದ್ಮೇಲೆ ಈ ಥರ ಕಾಣ್ತಾ ಇದೆ. ನಾನು 157 ದಾರ ರೆಡಿ ಮಾಡಿಕೊಂಡು ಕುಚ್ಚು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.